ನಟಿ ಸೋನಾಲ್ ಗರ್ಭಿಣಿ ಗುಡ್ ನ್ಯೂಸನ್ನು ಹಂಚಿಕೊಂಡ ತರುಣ್ ಸುಧೀರ್. ನಮಸ್ಕಾರ ವೀಕ್ಷಕರೇ, ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರ್ತಕ್ಕಂಥ ಜೋಡಿ ಯಾರಪ್ಪ ಅಂತಂದರೆ ಅದು ತರುಣ್ ಸುಧೀರ್ ಮತ್ತು ಸೋನಾಲ್ ಮೆಂತರು. ಯಾಕಪ್ಪ ಅಂತಂದರೆ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲೂ ಜಗಳ ಮನಸ್ತಾಪಗಳಿಲ್ಲದೆ ತುಂಬಾ ಒಂದು ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಇವರಿಬ್ಬರು ಮದುವೆಯಾಗಿ ಈಗ ಸುಮಾರು 1.5 ವರ್ಷಗಳು ಕಳೆದೋಗಿವೆ. ಇತ್ತೀಚಿನ ದಿನಗಳಲ್ಲಿ ಈ ಮುದ್ದಾದ ಜೋಡಿ ಎಲ್ಲೇ ಹೋದರೂ ಕೂಡ ಅಭಿಮಾನಿಗಳ ಕಣ್ಣು ಇವ್ರ ಮೇಲೇ ಇದ್ದೇ ಇರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಇವರಿಬ್ಬರು ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೋನಾಲ್ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಡ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಅಭಿಮಾನಿಗಳು ಮತ್ತು ನೆಟ್ಟಿಗರು ಸೋನಾಲ್ ಸದ್ಯದಲ್ಲಿ ಗುಡ್ ನ್ಯೂಸನ್ನು ನೀಡಲಿದ್ದಾರೆ ಅಂತಕ್ಕಂಥ ಕಮೆಂಟ್ಸ್ಗಳನ್ನು ಮಾತನಾಡ್ಕೊಳ್ತಾ ಇದ್ದಾರೆ. ಈ ಸುದ್ದಿಗೆ ಕಾರಣವಾದ ಆ ವೈರಲ್ ವಿಡಿಯೋ ಯಾವುದು, ಏನಾಯಿತು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಇನ್ನು ನೋಡಬೇಕಪ್ಪ ಅಂತಂದರೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮೆಂತರು ಅವ್ರದ್ದು ಸ್ಯಾಂಡಲ್ವುಡ್ನಲ್ಲಿ ಒಂದು ಬ್ಯೂಟಿಫುಲ್ ಕುಟುಂಬ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಂಥ ಜೋಡಿಗಳು ಸಿಗುವುದು ಅಪರೂಪ. ಇಂದಿನ ದಿನಮಾನಗಳಲ್ಲಿ ಇಂಥ ಜೋಡಿಗಳು ಸಿಗುವುದು ತುಂಬಾ ಅಪರೂಪ. ತರುಣ್ ಸುಧೀರ್ ಅವರು ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಒಂದಿಷ್ಟು ಸಾರಸ್ಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಇಬ್ಬರಿಗೂ ಕೂಡ ಮೊದಲೇ ಪ್ರೀತಿ ಅಂದರೆ ಅದು ಸಿನಿಮಾ ಅಥವಾ ಕೆಲಸ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ. ನಮಗೆ ಮೊದಲನೇ ಪ್ರೀತಿ ಏನಾದರೂ ಇದ್ದರೆ ಅದು ಕೆಲಸ ಅಥವಾ ಸಿನಿಮಾ ಅನ್ನೋ ಮಾತನ್ನು ಇಬ್ಬರು ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ಸಿನಿಮಾ ಕುರಿತು ಇಬ್ಬರಿಗೂ ಒಂದೇ ರೀತಿಯ ಒಂದು ಪ್ರೀತಿ ಮತ್ತು ಗೌರವ ಇರುವುದರಿಂದ ಅವ್ರ ಜೀವನ ಸುಖಮಯವಾಗಿದೆ ಎಂಬುದು ಅವರ ಮಾತಾಗಿದೆ. ಈ ಒಂದು ಸಮಾನ ಮನಸ್ಥಿತಿಯೇ ಅವರನ್ನು ಸ್ಯಾಂಡಲ್ವುಡ್ನ ಮೇಲೆ ಫೋಕಸ್ ಆಗಿ ಸಕ್ಸಸ್ಫುಲ್ ಜೋಡಿಯನ್ನಾಗಿ ಮಾಡ್ತಾ ಇದೆ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ದಂಪತಿಗಳಿಗೆ ಮದುವೆಯಾಗಿ 1.5 ವರ್ಷವಾಗಿರೋದ್ರಿಂದ ಸಹಜವಾಗಿ ಅಭಿಮಾನಿಗಳು ಮತ್ತು ಹಿರಿಯರು ಮಗುವಿನ ಬಗ್ಗೆ ಕೇಳ್ತಾರೆ. ಯಾಕಪ್ಪ ಅಂತಂದರೆ 1.5 ವರ್ಷ ಆಗಿದೆ ಮದುವೆ ಬಗ್ಗೆ ಅನ್ನೋದ್ರಿಂದ ಗುಡ್ ನ್ಯೂಸ್ ಯಾವಾಗ ಅನ್ನೋ ಮಾತನ್ನು ಅಭಿಮಾನಿಗಳಾಗಲಿ ಹಿರಿಯರಾಗಲಿ ಎಲ್ಲರೂ ಕೂಡ ಕೇಳ್ತಾರೆ. ಈ ಬಗ್ಗೆ ತರುಣ್ ಸುಧೀರ್ ಅವರು ಮುಕ್ತಾಯವಾಗಿ ಮಾತನಾಡಿದ್ದಾರೆ. ಆ ದೇವರು ಯಾವಾಗ ಮಗು ಕೊಡ್ತಾನೋ ಆಗ ಮಗು ಆಗುತ್ತೆ ಅನ್ನೋ ಮಾತನ್ನು ಅವರು ಉತ್ತರವನ್ನು ನೀಡಿದ್ದಾರೆ. ಮಹತ್ವದ ವಿಷಯ ಏನಪ್ಪಾ ಅಂತಂದರೆ ಈ ದಂಪತಿಗಳು ಮಗು ಮಾಡಿಕೊಳ್ಳುವುದನ್ನು ಮುಂದೂಡುವ ಅಥವಾ ಪೋಸ್ಟ್ಪೋನ್ ಮಾಡುವ ಯಾವುದೇ ಯೋಚನೆ ಬಂತೆ. ಮಗು ಆದರೆ ನಮಗೂ ಅತೀವ ಸಂತೋಷವಿದೆ ಅನ್ನೋ ಮಾತನ್ನು ಇವರು ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತರುಣ್ ಸುಧೀರ್ ಅವರ ತಾಯಿ ಕೂಡ ಆಗಾಗ ಯಾವಾಗ ಮೊಮ್ಮಗನನ್ನು ಕೊಡ್ತೀಯ ಅನ್ನೋ ಮಾತನ್ನು ತಮಾಷೆಯಿಂದ ತರುಣ್ ಸುಧೀರ್ಗಾಗಲಿ ಅವರ ಸೊಸೆಗಾಗಲಿ ಅಂದರೆ ಸೋನಾಲ್ಗಾಗಲಿ ಕೇಳೇ ಇರ್ತಾರಂತೆ. ಮನೆಯಲ್ಲಿಯೂ ಹೊಸ ಅತಿಥಿಯ ಆಗಮನಕ್ಕಾಗಿ ಎಲ್ಲರೂ ತುಂಬ ಕಾಯ್ಕೊಂಡು ಕೂತಿದ್ದಾರಂತೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ ತರುಣ್ ಸುಧೀರ್ ಹಾಗೆ ಸೋನಾಲ್ರವರು ಈಗ ವೈರಲ್ ಆದ ವಿಡಿಯೋ ಏನಪ್ಪ ಅಂತಂದರೆ ಇಷ್ಟೆಲ್ಲ ಸುದ್ದಿಗಳ ನಡುವೆ ಇತ್ತೀಚಿನ ಸೋನಾಲ್ ಮತ್ತು ತರುಣ್ ಸುಧೀರ್ ಆಸ್ಪತ್ರೆಯೊಂದಕ್ಕೆ ಭೇಟಿಯನ್ನು ನೀಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇವೆ. ಈ ವಿಡಿಯೋನ ನೋಡಿದ ಅಭಿಮಾನಿಗಳು ಸೋನಾಲ್ರವರು ಗರ್ಭಿಣಿಯಾಗಿದ್ದಾರೆ ಅನ್ನೋ ಮಾತುಗಳು ತುಂಬಾ ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇನ್ನೇನು ಸದ್ಯದಲ್ಲಿ ಸೋನಾಲ್ರವರು ಸಿಹಿ ಸುದ್ದಿಯನ್ನು ನೀಡಲಿದ್ದಾರೆ ಎಂಬ ಗುಸುಗುಸುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇವೆ. ತರುಣ್ ಅವರು ತಮ್ಮ ಮದುವೆ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ ಮರುಕ್ಷಣವೇ ಈ ವಿಡಿಯೋ ವೈರಲ್ ಆಗಿರೋದ್ರಿಂದ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಸೋನಾಲ್ ಮೆಂತರ್ ಅವರು ನಿಜಕ್ಕೂ ಗರ್ಭಿಣಿಯಾಗಿದ್ದಾರೆ ಏನು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಎಲ್ಲೂ ಸೋನಾಲ್ ಆಗಿರಲಿ ತರುಣ್ ಸುಧೀರ್ ಆಗಲಿ ಎಲ್ಲೂ ಕೂಡ ಹಂಚಿಕೊಂಡಿಲ್ಲ. ಆದರೆ ಅಭಿಮಾನಿಗಳು ಸಖತ್ ವೈರಲ್ ಆಗ್ತಾ ಇವೆ. ಏನಪ್ಪ ಅಂತಂದರೆ ಇವರಿಬ್ಬರು ಗೊತ್ತಿಲ್ಲದೆ ಮಗುವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲೂ ವೈರಲ್ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಸದ್ಯಕ್ಕೂ ಕಾಯ್ದು ನೋಡಬೇಕಾಗಿದೆ ಏನಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಸೊ ಈ ಮಾಹಿತಿ ಬಗ್ಗೆ ನಿಮಗೆ ಅನಿಸ್ತಾ ಇದು ಸುಳ್ಳ ನಿಜಾನ, ಇದ್ರ ಬಗ್ಗೆ ಏನು ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.